ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು �쉐 ಕನ್ನಡ. ಇವತ್ತು ಸೆನ್ಸೆಕ್ಸು 113 ಪಾಯಿಂಟ್ಸ್ ಗೇನ್ ಆಗಿ 60,950 ಕ್ಲೋಸ್ ಆದರೆ ನಿಫ್ಟಿ 64 ಪಾಯಿಂಟ್ಸ್ ಗೇನ್ ಆಗಿ 18,117 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 40 ಪಾಯಿಂಟ್ಸ್ ಡೌನ್ ಆಗಿ 41,258 ಕ್ಲೋಸ್ ಆಗಿದೆ. ಇವತ್ತು ಎಫ್ಐಎಸ್ಸು 1,436 ಕ್ರೋರ್ಸು ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಬೈ ಮಾಡಿದ್ರೆ ಡಿಐಸು 548 ಕ್ರೋರ್ಸು ಸೆಲ್ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆ್ಯಕ್ಷನ್ ನೀವು ಗಮನಿಸಿದ್ರೆ ಓಪನಿಂಗಿಂದ ಸ್ಲೈಟ್ ಡಿಕ್ಲೈನ್ ಆಗ್ತಾ ಪ್ರೀವಿಯಸ್ ಸಪೋರ್ಟ್ ಹತ್ರ ಮಾರ್ಕೆಟ್ ಸಪೋರ್ಟ್ ತಗೋಂಥ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರನೇ ರೆಸಿಸ್ಟೆಂಟ್ ಹತ್ರ ಮಾರ್ಕೆಟ್ನಲ್ಲಿ ಕ್ಲೋಸಿಂಗ್ ಕಾಣಿಸಿದೆ. ಸಿಮಿಲರ್ ಆ್ಯಕ್ಷನ್ನೇ ಬ್ಯಾಂಕ್ ನಿಫ್ಟಿನಲ್ಲೂ ಕಾಣಿಸಿದೆ. ನಿನ್ನೆ ಸಪೋರ್ಟ್ ಇವತ್ತು ಮಾರ್ಕೆಟ್ ಬ್ರೇಕ್ ಮಾಡ್ತಾ ಇರೋದು ಇದೊಂದು ಅನದರ್ ಎಕ್ಸಾಂಪಲ್. ಒನ್ಸ್ ಪ್ರೀವಿಯಸ್ಲಿ ಇರುವಂಥ ಸಪೋರ್ಟು ಹೀಗೆ ಬ್ರೇಕ್ ಆಗ್ತಾ ಇದ್ರೆ ನೆಕ್ಸ್ಟ್ ಅದು ರೆಸಿಸ್ಟೆಂಟ್ ಆಗಿ ಚೇಂಜ್ ಆಗುತ್ತೆ. ಇದು ಪ್ರೀವಿಯಸ್ಲಿ ಇರುವಂಥ ಸಪೋರ್ಟ್ ಈಗ ಬ್ರೇಕ್ ಆಗ್ತಾ ಇರೋದು ಬ್ಯಾಂಕ್ ನಿಫ್ಟಿ ಫಾರ್ ದ ಸೇಮ್ ಲೆವೆಲ್ಸ್ 41,220ಗೆ ನಿಯರ್ ಆಗಿ ಇವತ್ತು ಮೋಸ್ಟ್ಲಿ ಬ್ಯಾಂಕ್ ನಿಫ್ಟಿ ಕನ್ಸಾಲ್ಟೇಷನ್ ಕಾಣಿಸಿದೆ ಅಲ್ವಾ. ಇವತ್ತು ತುಂಬ ಇಂಪಾರ್ಟೆಂಟ್ ಡೇಟಾ ಪಾಯಿಂಟ್ಸ್ ಇದೆ ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ. ಫಸ್ಟ್ ಥಿಂಗ್, ನ್ಯಾಸ್ಡ್ಯಾಕ್ US ಟೆಕ್ ಸ್ಟಾಕ್ಸಲ್ಲಿ ಇರೋ ಎಲ್ಲ ಇಂಡೆಕ್ಸ್ ರಿಲೇಟೆಡ್ ಆಗಿ ಲಾಸ್ಟ್ 7 ಡೇಸಲ್ಲಿ ಆಲ್ಮೋಸ್ಟ್ 7% ಹತ್ರ ಡಿಕ್ಲೈನ್ ಕಾಣಿಸಿದೆ. ಐ ಥಿಂಕ್ ಆ್ಯಪಲ್ ಸ್ಟಾಕ್ ಬಿಟ್ಟರೆ ಮೋಸ್ಟ್ ಆಫ್ ದಿ IT ಸ್ಟಾಕ್ಸ್ ಎಲ್ಲಾನು 52 ವೀಕ್ಸ್ ಲೋನಲ್ಲಿದೆ. ಆ್ಯಂಡ್ ಈವನ್ 2020 ಒಳಗೇನು ವೈರಸ್ ರಿಲೇಟೆಡ್ ಆಗಿ ಫಾಲ್ ಇದೆ ಅಲ್ವಾ, ಆ ಲೋನು ಬ್ರೇಕ್ ಆಗ್ತಾ ಫೇಸ್ಬುಕ್ ರಿಲೇಟೆಡ್ ಆಗಿ ಮೆಟಾ ಸ್ಟಾಕ್ ಅಂತೂ ಆಲ್ಮೋಸ್ಟ್ 7 ಇಯರ್ಸ್ ಲೋನಲ್ಲಿ ಪ್ರೆಸೆಂಟ್ ಟ್ರೇಡ್ ಆಗ್ತಿದೆ. ಇನ್ಫ್ಯಾಕ್ಟ್ ಎಂಟೈರ್ ನ್ಯಾಸ್ಡ್ಯಾಕ್ ಇಂಡೆಕ್ಸು 52 ವೀಕ್ಸ್ ಲೋನಲ್ಲಿದೆ. ಇಷ್ಟು ಡೇಟಾ ನ್ಯಾಸ್ಡ್ಯಾಕ್ ಬಗ್ಗೆ ಏನಕ್ಕೆ ಹೇಳ್ತೀನಿ ಅಂದರೆ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಗ್ಲೋಬಲ್ ಆಗಿ ಸೆಲ್ಲಿಂಗ್ ಪ್ರೆಷರು ರೀಸೆಂಟ್ ಫೆಡ್ ಚೇರ್ಮನ್ ಕಮೆಂಟ್ಸ್ ಆದಮೇಲೆ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಆದರೆ ನಮ್ಮ ಮಾರ್ಕೆಟ್ಸ್ ಏನಕ್ಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ ಅಂದರೆ ಇನ್ಫ್ಯಾಕ್ಟ್ ಆಲ್ ಟೈಮ್ ಹೈಗೆ ಇದೆ. ಸೆನ್ಸೆಕ್ಸ್ ಅಂತೂ ಲೆಸ್ ದ್ಯಾನ್ 2% ಇದ್ದರೆ ಆಲ್ಮೋಸ್ಟ್ 1% ನಿಯರ್ ಆಗಿದೆ. ಆಲ್ ಟೈಮ್ ಹೈಗೆ ಸೆನ್ಸೆಕ್ಸ್ ಹೋಗುತ್ತೆ. ಆ್ಯಂಡ್ ಇವನ್ ಬ್ಯಾಂಕ್ ನಿಫ್ಟಿನೂ ನಿಯರ್ ಟು ಆಲ್ ಟೈಮ್ ಹೈಗೆ ಇದೆ. SBI ನಂಬರ್ಸ್ ನಮಗೆ ಸಾಟರ್ಡೆ ಮೀನ್ಸ್ ನಾಳೆ ಬರುತ್ತೆ. ಆ್ಯಂಡ್ ಆಲ್ರೆಡಿ SBI ನಿನ್ನೆ ನಮಗೆ ಆಲ್ ಟೈಮ್ ಹೈನ ಟಚ್ ಮಾಡಿದೆ. ಇನ್ನು ನಂಬರ್ಸ್ ಏನಾದರೂ ಚೆನ್ನಾಗಿದ್ರೆ ಅಗೈನ್ ಆಲ್ ಟೈಮ್ ಹೈನ ಟಚ್ ಮಾಡುತ್ತೆ. ಆ್ಯಂಡ್ SBI ಆದಮೇಲೆ ICICI ಬ್ಯಾಂಕ್ ಆ್ಯಂಡ್ ಆಕ್ಸಿಸ್ ಬ್ಯಾಂಕ್ ಇನ್ನು ಸ್ವಲ್ಪ ಟೈಮ್ಗೆ HDFC ಬ್ಯಾಂಕು ಇವೆಲ್ಲನೂ ಆಲ್ ಟೈಮ್ ಹೈನ ಟಚ್ ಮಾಡೋ ಚಾನ್ಸಸ್ ಇದೆ. ಈಸಿಯಾಗಿ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈನಂತೂ ಹೋಗುತ್ತೆ. ಇದ್ರ ಜೊತೆಗೆ ಸೆನ್ಸೆಕ್ಸ್ ಆ್ಯಂಡ್ ನಿಫ್ಟಿನೂ ಮೂವ್ ಮಾಡುತ್ತಲ್ವ, ಅದರಿಂದ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಸ್ಟ್ರಾಂಗ್ ಪಿಲ್ಲರ್ಸ್ ಆಗಿ ಪ್ರೆಸೆಂಟ್ ಆ್ಯಕ್ಟ್ ಆಗ್ತಿರೋದು ಬ್ಯಾಂಕ್ಸ್, ಆಟೋ ಸೆಕ್ಟರ್ ಆ್ಯಂಡ್ FMCG ಕಂಪನೀಸ್. ವೆರಸ್ ಮಾರ್ಕೆಟ್ನ ಟ್ರ್ಯಾಕ್ ಮಾಡ್ತಿರೋದು ಮಾತ್ರ IT ಕಂಪನೀಸ್. ಆ್ಯಂಡ್ ಇನ್ನೊಂದು ಟ್ಯೂಸ್ಡೇ ನಮಗೆ ಮಾರ್ಕೆಟ್ ಹಾಲಿಡೇ ಇದೆ. ರೀಸನ್ ಬಂದು ಗುರುನಾನಕ್ ಜಯಂತಿ. ಆ್ಯಂಡ್ ಇಂಪಾರ್ಟೆಂಟ್ ಇವೆಂಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಈವ್ನಿಂಗ್ ನಮಗೆ US ಜಾಬ್ ಡೇಟಾ ಅಪ್ಡೇಟ್ ಆಗಿದೆ. US ಜಾಬ್ಸು ಅಕ್ಟೋಬರ್ ಮಂತ್ಗೆ ಎಕ್ಸ್ಪೆಕ್ಟೆಡ್ ಬಂದು 2,05,000 ಇದ್ದರೆ ಬಟ್ ಬಂದಿರೋದು US ಜಾಬ್ ಅಡಿಷನ್ಸು 2,61,000 ಆಗಿ ಬಂದಿದೆ. ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ರೇಟು ಎಕ್ಸ್ಪೆಕ್ಟೆಡ್ ಬಂದು 3.5% ಇದ್ದರೆ ಅದು 3.7% ಆಗಿ ಬಂದಿದೆ. ಸೊ ಜಾಬ್ ಡೇಟಾ ಅಂತೂ ತುಂಬ ಸ್ಟ್ರಾಂಗ್ ಆಗಿ ಬಂದಿದೆ. ಸೊ ಇದು ಮೋಸ್ಟ್ಲಿ ಫೆಡ್ ಅವರು ಇನ್ನು ಹಿಂದಕ್ಕೆ ತಿರುಗೋಕ್ಕೆ ಚಾನ್ಸೇ ಇಲ್ಲ ಅಂತ ಕಾಣಿಸ್ತಾ ಇದೆ. ಜಾಬ್ಸ್ ಡೇಟಾ ವೀಕ್ ಆಗಿದ್ದರೆ ಫೆಡ್ ಅವರು ಬಡ್ಡಿ ರೇಟ್ಗಳು ಕಮ್ಮಿ ಮಾಡ್ತಾರಲ್ವ, ಅದರಿಂದ ಏನಾದರೂ ಸ್ವಲ್ಪ ಜಾಬ್ ಡೇಟಾ ನೆಗೆಟಿವ್ ಆಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಇತ್ತು. ಬಟ್ ಆ ಎಕ್ಸ್ಪೆಕ್ಟೇಷನ್ ಎಲ್ಲ ಬೀಟ್ ಮಾಡ್ತಾ ತುಂಬ ಸ್ಟ್ರಾಂಗ್ ಆಗಿ ಜಾಬ್ ಡೇಟಾ ಬಂದಿರೋ ಕಾರಣವಾಗಿ ಇದು ನಾವು ಈಕ್ವಿಟಿ ಮಾರ್ಕೆಟ್ಸ್ಗೆ ನೆಗೆಟಿವ್ ಆಗಿ ತಗೋಬೇಕು. ಆ್ಯಂಡು FISಸು ತುಂಬ ಟೈಮ್ ಬ್ಯಾಕಿಂದಾನು ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ ಬೈಯರ್ಸ್ ಆಗೇ ಕಾಣಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಲಾಸ್ಟ್ 5 ಟ್ರೇಡಿಂಗ್ ಸೆಷನಿಂದ ಇನ್ ಅಂಡ್ ಆವರೇಜ್ 2,508 ಕ್ರೋರ್ಸ್ ಹತ್ರ ಬೈ ಮಾಡ್ತಾನೆ ಬರ್ತಿದ್ದಾರೆ. ಇವತ್ತು 1,436 ಕ್ರೋರ್ಸ್ ಹತ್ರ FIS ಬೈ ಮಾಡಿದ್ದಾರೆ. ಆ್ಯಂಡ್ ಆಪ್ಷನ್ ಚೈನ್ ಡೇಟಾಲಿ ಕಾಣಿಸಿರೋ ಡೇಟಾ ಪ್ರಕಾರನು 18,000 ಹತ್ರ ಹ್ಯೂಜ್ ರೈಟಿಂಗ್ ಕಾಲ್ಸ್ ಅಂಡ್ ಪುಟ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಅದರಿಂದ ಅಲ್ಲಿರುವಂಥ ಪ್ರೀಮಿಯಮ್ಸ್ನ ಕಂಬೈನ್ ಮಾಡ್ತಿದ್ರೆ ಡೌನ್ ಸೈಡು 300 ಪಾಯಿಂಟ್ಸು ಆ್ಯಂಡ್ ಅಪ್ ಸೈಡು 300 ಪಾಯಿಂಟ್ಸು, ಟೋಟಲಿ 17,700 to 18,300. ಇನ್ ಬಿಟ್ವೀನ್ ಈ 600 ಪಾಯಿಂಟ್ ರೇಂಜ್ನಲ್ಲಿ ಅಪ್ಕಮಿಂಗ್ ಟೈಮ್ಸಲ್ಲಿ ಮಾರ್ಕೆಟ್ ಇರೋತನ ಹತ್ರ ಕನ್ಸಲ್ಟೇಷನ್ ರೇಂಜ್ ಥರ ಇರೋತನ ಹತ್ರ ಡೇಟಾ ಅಂತೂ ಕಾಣಿಸ್ತಾ ಇದೆ. ಸೊ ಡೌನ್ ಸೈಡು 17,300 ಬ್ರೇಕ್ ಆಗದಿರೋವರೆಗೂ, ಟಾಪ್ ಸೈಡ್ 18,300 ಬ್ರೇಕ್ ಆಗದಿರೋವರೆಗೂ ಒಂದು ಸ್ಟ್ರಾಂಗ್ ಡೈರೆಕ್ಷನ್ ಮೂವ್ನ ನಾವು ಆಸ್ ಪರ್ ಆಪ್ಷನ್ ಚೈನ್ ಡೇಟಾ ಪ್ರಕಾರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ಮಾರ್ಕೆಟಲ್ಲಿರುವಂಥ ಅಪ್ಡೇಟ್ಸ್ ಮಾತಾಡ್ಕೊಳ್ಳೋಕೆ ಮುಂಚೆ ರೀಸೆಂಟಾಗಿ ಟ್ವಿಟ್ಟರ್ನ ಅಕ್ವೈರ್ ಮಾಡಿರುವಂಥ ಎಲನ್ ಮಸ್ಕ್ ಅವರು ಟ್ವಿಟ್ಟರ್ ರಿಲೇಟೆಡ್ ಆಗಿ ಕೆಲಸ ಮಾಡುವಂಥ ಎಂಪ್ಲಾಯೀಸ್ನಲ್ಲಿ ನಿಯರ್ಲಿ 50% ಆಫ್ ಎಂಪ್ಲಾಯೀಸ್ನ ಅದು ನಂಬರ್ ಪರವಾಗಿ ನೋಡಿದ್ರೆ ಆಲ್ಮೋಸ್ಟ್ 3,780 IT ಎಂಪ್ಲಾಯೀಸ್ ಹತ್ರ ಜಾಬ್ ಕಟ್ ಮಾಡಬೇಕನ್ನೋ ಹತ್ರ ಭಾವಿಸ್ತಾರೋ ಹತ್ರ ಎಕ್ಸಿಸ್ಟಿಂಗ್ ಆಗಿರುವಂಥ ವರ್ಕ್ ಫೋರ್ಸ್ನ ಕಮ್ಮಿ ಮಾಡ್ತಾ ಆಲ್ರೆಡಿ ಇರುವಂಥ ವರ್ಕ್ ಫೋರ್ಸ್ ರಿಲೇಟೆಡ್ ಆಗಿ ವರ್ಕಿಂಗ್ ಅವರ್ಸ್ನ ಜಾಸ್ತಿ ಮಾಡ್ತಾ
ಅವರ ರಿಲೇಟೆಡ್ ಆಗಿ ಟಾರ್ಗೆಟ್ ನ ಜಾಸ್ತಿ ಮಾಡುವಂತ ಯೋಜನೆಯಲ್ಲಿ ಇರೋ ತರ ಹೊಸ ಮ್ಯಾನೇಜ್ಮೆಂಟ್ ಇರೋ ತರ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಇದರ ರಿಲೇಟೆಡ್ ಆಗಿ ಎಂಟೈರ್ ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಬಿಗ್ ಡಿಸ್ಕಷನ್ ನಡೀತಾ ಇದೆ. ಬಟ್ ನಾವು ಗಮನಿಸಿದ್ರೆ ಕೇವಲ ಟ್ವಿಟರ್ ಅಂತಾನೆ ಅಲ್ಲ, ಲಾಸ್ಟ್ 24 hours ನಲ್ಲಿ ವೇರಿಯಸ್ ಸ್ಟಾರ್ಟ್ಅಪ್ಸ್ ಅಂಡ್ ಆಲ್ರೆಡಿ ಲಿಸ್ಟ್ ಆಗಿರೋ ಒಂದು ಕಂಪನೀಸ್ ರಿಲೇಟೆಡ್ ಆಗಿ ಒಂದು ಬಿಗ್ ಕಾಸ್ಟ್ ಕಟಿಂಗ್ ಮೆಜರ್ಸ್ ಅಂತೂ ಕಾಣಿಸ್ತಾ ಇದೆ. ಈಗಿರುವಂಥ ಪರಿಸ್ಥಿತಿಗಳಲ್ಲಿ ಇವರು ಲಾಭಗಳನ್ನ ಹೇಗೆ ಜಾಸ್ತಿ ಮಾಡ್ಕೋಬೇಕನ್ನುವಂಥ ಯೋಚನೆಯಲ್ಲಿ ಎಂಪ್ಲಾಯೀಸ್ನ ಕಮ್ಮಿ ಮಾಡಿದ್ರೆ ಅವರು ಕೊಡುವಂಥ ಸ್ಯಾಲರೀಸ್ ಕಮ್ಮಿ ಆಗತ್ತಲ್ವಾ, ಅದರಿಂದ ಅದರ ಮಾರ್ಜಿನ್ಸ್ ಅಂಡ್ ಪ್ರಾಫಿಟಬಿಲಿಟಿನ ಇಂಪ್ರೂವ್ ಮಾಡುತ್ತೆ ಅಂತ ಈ ಥರ ಒಂದು ಬಿಗ್ ವೇನಲ್ಲಿ ಕಾಸ್ಟ್ ಕಟಿಂಗ್ ಮೆಜರ್ಸು ಎಂಪ್ಲಾಯೀಸ್ನ ತೆಗೆದು ಬಿಡ್ತಿರುವಂಥ ಸಂದರ್ಭಗಳು ಕಾಣಿಸ್ತಾ ಇದೆ. ಇಲ್ಲಿ ಒಂದು ಕಂಪನಿ LYFT ಅವರು ಅವರ ರಿಲೇಟೆಡ್ ಆಗಿರುವಂಥ ಎಂಪ್ಲಾಯೀಸ್ನಲ್ಲಿ 13% ಆಫ್ ಎಂಪ್ಲಾಯೀಸ್ನ ಅಂಡ್ ಈವನ್ ಓಪನ್ ಡೋರ್ ಅವರು 18% ಎಂಪ್ಲಾಯೀಸ್ನ ಅಂಡ್ ಡಿಜಿಟಲ್ ಪೇಮೆಂಟ್ ಸರ್ವಿಸ್ ಕಂಪನಿ ಆಗಿರುವಂಥ ಸ್ಟಾರ್ಟ್ಅಪ್ ಅವರು 14% ಎಂಪ್ಲಾಯೀಸ್ನ ಅಂಡ್ ಡಿಜಿಟಲ್ ಬ್ಯಾಂಕ್ ಚೈನ್ ಅವರು 12% ಆಫ್ ಎಂಪ್ಲಾಯೀಸ್ನ ಅಂಡ್ ಫೈನಲಿ ಮೋರ್ಗಾನ್ ಸ್ಟ್ಯಾನ್ಲಿ ಅವರು ಅವ್ರ ರಿಲೇಟೆಡ್ ಆಗಿರುವಂಥ ವರ್ಕ್ ಫೋರ್ಸ್ನ ಕಮ್ಮಿ ಮಾಡ್ಕೋಬೇಕಂತ ಇರುವಂಥ ಯೋಚನೆದಲ್ಲಿರೋ ಥರ ನಿಮ್ಗೆ ಇಲ್ಲೊಂದು ಅಪ್ಡೇಟ್ಸು ಲಾಸ್ಟ್ 24 ಅವರ್ಸಲ್ಲಿ ರಿಪೋರ್ಟ್ ಆಗಿರೋ ಅಪ್ಡೇಟ್ಸ್ ಕಾಣಿಸ್ತಾ ಇರುತ್ತೆ. ಫ್ರೆಂಡ್ಸ್, ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿರುವಂಥ ಸ್ಟೇಟ್ಮೆಂಟ್ಸ್ ಆದಮೇಲೆ ಮೋಸ್ಟ್ ಆಫ್ ದಿ ಕಂಪನೀಸ್ ರಿಲೇಟೆಡ್ ಆಗಿ ಈ ಜಾಬ್ ಕಟ್ಸು ಈ ಥರ ಕಂಟಿನ್ಯೂ ಆಗ್ತಿದೆ. ಮಾರ್ಕೆಟ್ನಲ್ಲಿ ಲಿಕ್ವಿಡಿಟಿ ಕಮ್ಮಿ ಆಗತ್ತಲ್ವಾ, ಅದರಿಂದ ಗ್ರೋತ್ ರಿಲೇಟೆಡ್ ಆಗಿ ಕನ್ಸರ್ನ್ಸ್ ಎಲ್ಲ ಕ್ರಿಯೇಟ್ ಆಗತ್ತಲ್ವಾ. ಆ ಪಾಯಿಂಟ್ನಲ್ಲಿ ನಾವು ರಿಸಲ್ಟ್ಸ್ ಎಲ್ಲ ಚೆನ್ನಾಗಿಲ್ಲ ಅಂದರೆ ಇನ್ವೆಸ್ಟರ್ಸ್ ರಿಲೇಟೆಡ್ ಆಗಿ ಇರೋ ಕಂಪನೀಸು ಸ್ಟಾಕ್ ಪ್ರೈಸ್ ರಿಲೇಟೆಡ್ ಆಗಿ ಇಂಪ್ಯಾಕ್ಟ್ ತೋರಿಸ್ತಾರಂತ ಒಂದು ಭಯದಿಂದ ಆರ್ ಕಂಪನೀಸ್ ಕಾಸ್ಟ್ ಕಟಿಂಗ್ ಮೆಜರ್ಸ್ನ ತಗೋಂತ ಪ್ರಾಫಿಟಬಿಲಿಟಿನ ಜಾಸ್ತಿ ಮಾಡ್ಕೊಳ್ಳುವಂಥ ಯೋಜನೆಯಲ್ಲಿ ಎಂಪ್ಲಾಯೀಸ್ನ ದೊಡ್ಡ ಮೊತ್ತದಲ್ಲಿ ತೆಗೆದಿರೋ ಥರ ಡೇಟಾ ಕಾಣಿಸ್ತಾ ಇದೆ. ಈ ಥರ ಡೇಟಾ ಇದ್ದರೆ ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ಲಾಸಸ್ ಪೋಸ್ಟ್ ಮಾಡಿ ಎಂಪ್ಲಾಯೀಸ್ನು ದೊಡ್ಡ ಮೊತ್ತದಲ್ಲಿ ಕಮ್ಮಿ ಮಾಡ್ಕೊಂತೀವಿ ಅಂತ ಬರ್ತಿರುವಂಥ ಬೈಜೂಸ್ ಅವರು ಇಂಟರ್ನ್ಯಾಷನಲ್ ಪ್ಲೇಯರ್ನ ಗ್ಲೋಬಲ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರೋ ಥರ ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಇದು ಅಪ್ಡೇಟ್ ಮಾಡ್ತಾ ಕೇರಳ ಅಂಡ್ ಇನ್ನು ಸ್ವಲ್ಪ ರೀಜನ್ಸಲ್ಲಿ ಅವರ ವರ್ಕ್ ಫೋರ್ಸ್ನ ಕಮ್ಮಿ ಮಾಡ್ತಿರೋ ಕಾರಣವಾಗಿ ಈ ಕಂಪನಿಗೆ ಅಗೇನೆಸ್ಟ್ ಆಗೇನು ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಬಿಗ್ ಡಿಸ್ಕಷನ್ ನಡೀತಿದೆ. ಅಂಡ್ ಆ್ಯಡ್ ಸ್ಪೆಂಡಿಂಗ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ, ಆದರೆ ಕಂಪನಿನ ಬಿಲ್ಡ್ ಮಾಡಿರೋಂಥ ಎಂಪ್ಲಾಯ್ ಮೇಲೆ ಇವರು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅನ್ನೋ ಥರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಡಿಸ್ಕಷನ್ಸ್ ನಡೀತಿದೆ. ಸೊ ಗ್ಲೋಬಲ್ ಆಗಿ ಫೆಡ್ ಅವರು ಇಂಟ್ರೆಸ್ಟ್ ರೇಟ್ಸು ಜಾಸ್ತಿ ಮಾಡ್ತಾ ಇರ್ತೀವಿ, ಏನಾದರೂ ನಡೀಲಿ ನಾವು ಓವರ್ ಟೈಟ್ನಿಂಗ್ ಆದರೂ ಮಾಡ್ತೀವಿ ಅಷ್ಟೇ ಬಿಟ್ಟರೆ ಅಂಡರ್ ಟೈಟ್ನಿಂಗ್ ಮಾಡಲ್ಲ. ಇರಬೇಕಾಗಿರೋಕಂದ್ರೂ ಹೈಯರ್ ಲೆವೆಲ್ಸ್ ಇಂಟ್ರೆಸ್ಟ್ ರೇಟ್ಸ್ ಇಡ್ತೀವಿ, ಆದರೆ ಎಲ್ಲ ಸರಿ ಹೋಗಿದೆ ಅಂತ ಅನ್ಕೊಂತ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡೋದು ನಾವು ಸ್ಟಾಪ್ ಮಾಡಲ್ಲ ಅನ್ನೋ ಥರ ಫೆಡ್ ಅವ್ರು ಮಾಡಿರುವಂಥ ಈ ಕಮೆಂಟ್ಸು ಮೋಸ್ಟ್ ಆಫ್ ದಿ ಗ್ಲೋಬಲ್ IT ಕಂಪನೀಸು ಅಂಡ್ ಸ್ಟಾರ್ಟ್ಅಪ್ಸ್ ಎಲ್ಲನೂ ದೊಡ್ಡ ಮೊತ್ತದಲ್ಲಿ ಮಾಸ್ ಲೇ ಆಫ್ನಂತೂ ಮಾಡ್ತಿದೆ. ಇದಕ್ಕೆ ಅವ್ರು ಸಿಂಪಲ್ ಆಗಿ ಹೇಳ್ತಿರುವಂಥ ಹೆಸರು ಕಾಸ್ಟ್ ಕಟಿಂಗು. ಸ್ಟಾರ್ಟಿಂಗಲ್ಲಿ ಅನ್ಕೊಂಡಿದ್ವಲ್ವಾ, ಅಕ್ಟೋಬರ್ ಜಾಬ್ ಡೇಟಾ ಎಕ್ಸ್ಪೆಕ್ಟೆಡ್ ಅಂದ್ರೆ ಜಾಸ್ತಿ ಬಂದಿದೆ ಅಂಡ್ ಅದಲ್ಲದೆ ಜಾಬ್ ನಂಬರ್ಸ್ ಇನ್ಕ್ರೀಸ್ ಆಗಿ ಅನ್ಎಂಪ್ಲಾಯ್ಮೆಂಟ್ ರೇಟನ್ನು ಬೆಳೀತಾ ಇರೋ ಕಾರಣವಾಗಿ ಇದು ಫೆಡ್ ಮೇಲೆ ಇನ್ನೂ ಪ್ರೆಷರ್ನ ತಗೊಂಬರುತ್ತೆ. ಇದು ಇನ್ಫ್ಲೇಷನ್ ಇನ್ನೂ ಜಾಸ್ತಿ ಮಾಡ್ತಾ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಇದ್ರೆ ಎಕಾನಮಿ ಇಂಪ್ಯಾಕ್ಟ್ ಆಗತ್ತಂತ ಕಂಪನೀಸ್ ಅವ್ರು ತಗೊಳ್ಳೋವಂಥ ಚರ್ಯಗಳ ಕಾರಣವಾಗಿ ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಬೆಳೆಯೋ ಚಾನ್ಸಸ್ ಅಂತೂ ಇದೆ. ಇಲ್ಲಿವರೆಗಾದ್ರೆ ಎಕಾನಮಿಗೆ ರಿಫ್ಲೆಕ್ಟ್ ಆಗಿಲ್ಲ. ಅನ್ಎಂಪ್ಲಾಯ್ಮೆಂಟ್ ರೇಟು ಜಾಸ್ತಿ ಆಗೋದು, ಜಾಬ್ಸ್ ಆ್ಯಡಿಂಗು ಕಮ್ಮಿ ಆಗೋದು, ಇದು ಅಪ್ಕಮಿಂಗ್ ಟೈಮ್ಸಲ್ಲಿ ಜಾಸ್ತಿ ಜನ ಎಂಪ್ಲಾಯೀಸ್ನ ಇನ್ಫ್ಲೇಷನ್ ಕಾರಣವಾಗಿ ಬೆಳ್ತಿರೋಂಥ ಬಡ್ಡಿ ರೇಟ್ಗಳ ಕಾರಣ ಆಗಿ ಇಂಪ್ಯಾಕ್ಟ್ ಆಗಬಾರ್ದಂತ ನಾವು ಬಯಸೋಣ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡ್ ಇರೋವಂಥ ಇಂಪಾರ್ಟೆಂಟ್ ಲೆವೆಲು 18,020 to 18,000. ಇಫ್ ಇನ್ ಕೇಸ್ ಇದೇನಾದ್ರು ಬ್ರೇಕ್ ಆಗ್ತಾ ಇದ್ರೆ 17,950. ಇಲ್ಲಿಂದ ಟಾಪ್ ಸೈಡ್ಗೆ ಹೋಗ್ತಿದ್ರೆ 18,180, ಅದರ ಅಬೋವ್ 18,240. ಬಟ್ ಕರೆಂಟ್ಲಿ ನಾನು ಈ ವಿಡಿಯೋ ಮಾಡೋ ಟೈಮ್ಗೆ SGX ನಿಫ್ಟಿ ಆಲ್ಮೋಸ್ಟ್ 18,250 ಹತ್ರ ಟ್ರೇಡ್ ಆಗ್ತಿದೆ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 40,960 ಅಂಡ್ ಅದರ ಅಬೋವ್ 41,620. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಮಾತಾಡ್ಕೊಳ್ಳೋಣ. ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಅಲ್ಲಿರುವಂಥ ಡೇಟಾ ಪ್ರಕಾರ ನಿಯರಾಗಿ ರೆಸಿಸ್ಟೆನ್ಸ್ ನೋಡ್ತಿದ್ದೀನಿ, ಅದು ಬ್ರೇಕ್ ಆದರೆ ನೆಕ್ಸ್ಟ್ ಚೇಂಜ್ ಮಾಡ್ತೀನಿ ಅನ್ಕೊಂಡ್ರೆ 18,300 ಒಂದು ಗುಡ್ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಅಂಡ್ ಡೌನ್ ಸೈಡು ನಿಯರಾಗಿ ಒಂದು ಸಪೋರ್ಟ್ ನೋಡಬೇಕಂದ್ರೆ 18,000. ಇಫ್ ಅದೇನಾದ್ರು ಬ್ರೇಕ್ ಆದರೆ 17,800. ಸೊ 17,800 to 18,300 ಈ 500 ಪಾಯಿಂಟ್ ರೇಂಜ್ನಲ್ಲಿ ಮಾರ್ಕೆಟ್ ಇರೋ ಥರ ವಿತ್ ರೆಸ್ಪೆಕ್ಟ್ ಕಾಲ್ ಅಂಡ್ ಪುಟ್ ರೈಟರ್ ಆಪ್ಷನ್ ಡೇಟಾ ಪ್ರಕಾರ ನಾವು ಅರ್ಥ ಮಾಡ್ಕೋಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.